ಎಲೆಕ್ಷನ್ ಮೂಮೆಂಟ್ಗೆ ಬರಬಾರ್ದು ಅಂತಾನೆ ಈಗ 3 ವರ್ಷ ಇದೆಯಲ್ಲಣ್ಣ, ಅದಕ್ಕೋಸ್ಕರ ಈಗಲಿಂದ ಪ್ರವಾಸ ಕೈಗೆತ್ಕೊಂಡಿದ್ದೀವಣ್ಣ. ಯಾವ ಚುನಾವಣೆ ಇಲ್ಲ. ಈಗ ತಮಗೆ ಗೊತ್ತಿದೆ, ಈಗ ಇರ್ತಕ್ಕಂಥದ್ದೇ ಡಿಸೆಂಬರ್ ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ಇದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಈಗ ಯಾರ್ಯಾರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ, ಯಾರ್ಯಾರು ಹಿರಿಯಕರು, ಬುದ್ಧಿಜೀವಿಗಳು, ವಿದ್ಯಾವಂತರು, ಪ್ರಜ್ಞಾವಂತರುಗಳು ಮನೇಲಿ ಕೂತಿದ್ದಾರೆ, ಇನ್ನೂ ಪಕ್ಷದ ಪರವಾಗಿ ಮನಸ್ಸಿನಲ್ಲಿ ಒಂದು ಒಲವು ಇಟ್ಕೊಂಡಿದ್ದಾರೆ, ಅಂಥವ್ರ ಜೊತೆ ಕೂತು ಚರ್ಚೆನ ಮಾಡ್ತೀವಿ. ನಾವು ಎಂದೂ ಕೂಡ ಒಂದು ಮಾತನ್ನು ಹೇಳ್ತೇವಣ್ಣ, ತಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀರಣ್ಣ. ಈಗ ತಾವು ಮೈನಾರಿಟಿ ಬಗ್ಗೆ ಇವತ್ತೇನು ನಮ್ಮ ಎದುರುಗಡೆ ಚರ್ಚೆ ಮಾಡ್ತಿದ್ದೀರಿ. ನಾವು ಎಂದೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಜಾತ್ಯತೀತ ತತ್ವ ಸಿದ್ಧಾಂತಗಳೇನಿದೆ, ಎಲ್ಲ ಜಾತಿ, ಧರ್ಮ, ವರ್ಗ, ಸಮುದಾಯವನ್ನು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಧ್ವನಿಯಾಗಿ ಅವ್ರ ಜೊತೆಯಲ್ಲಿ ನಿಲ್ತಕ್ಕಂಥದ್ದು, ಅದರಲ್ಲಿ ನಮ್ಮಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಯಾವ ಕಾರಣಕ್ಕೂ ನಾವೆಲ್ಲರನ್ನೂ ಕೂಡ ಸಮಾನ ಮನಸ್ಸಿಂದ ನೋಡ್ತೇವೆ. ಎಲ್ಲ ಸಮಾಜಗಳನ್ನೂ ಅಪ್ಕೊಳ್ತೇವೆ, ತಪ್ಕೊಳ್ತೇವೆ, ಪ್ರೀತಿಸ್ತೇವೆ, ಗೌರವಿಸ್ತೇವೆ. ತೊಂದರೆನಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ಧ್ವನಿಯನ್ನು ಕೂಡ ಎತ್ತೇವೆ. ತಾವು ಹೇಳ್ದಂಗೆ ನಾವು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಸಂಸತ್ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಭಾಗವಾಗಿ ಜನತಾದಳ ಪಕ್ಷ ನಿಂತಿರ್ತಕ್ಕಂಥದ್ದು, ಹೋಗಿರ್ತಕ್ಕಂಥದ್ದು. ಬಹುಶಃ ತಮಗೆಲ್ಲ ಗೊತ್ತಿದ್ದೇನೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇಷ್ಟು ವರ್ಷದಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಬಾರಿ ಒಂದು ಕಡೆ ಬಹಳ ಇಲ್ಲಿ ಮುಖ್ಯವಾದಂಥ ಅಂಶ, ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಭಾರತ ರಾಷ್ಟ್ರವನ್ನು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಅವರ ಕಲ್ಪನೆ ಏನಿದೆ, 3ನೇ ಸ್ಥಾನಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು 1ನೇ ಸ್ಥಾನಕ್ಕೆ ತಲುಪಿಸ್ಬೇಕು ಅಂತಕ್ಕಂಥದ್ದೇನಿದೆ, ಇವೆಲ್ಲವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವರು ಕೂಡ, ಯಾಕೆಂದರೆ ನಾನು ಒಂದು ಮಾತು ಹೇಳ್ತೇನಣ್ಣ, ಈ ಸ್ಥಳೀಯ ಚುನಾವಣೆಗಳಲ್ಲಿ ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆ ಮತ್ತು ಸಂಸತ್ ಚುನಾವಣೆಯಲ್ಲಿ 33% ರಿಸರ್ವೇಷನ್ ಬಿಲ್ಲನ್ನು ಏನು ಜಾರಿಗೊಳಿಸಿದ್ರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು, ಇದು ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲೇ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿತ್ತು. ರಾಜ್ಯಸಭೆಯಲ್ಲಿ ಅವರಿಗೆ ಕ್ಲಿಯರೆನ್ಸ್ ಸಿಕ್ತು, ಬಟ್ ಲೋಕಸಭೆಯಲ್ಲಿ ಅವ್ರಿಗೆ ಕ್ಲಿಯರೆನ್ಸ್ ಆಗಲಿಲ್ಲ. ಯಾಕೆಂದರೆ ಅಷ್ಟರಲ್ಲಿ ಅವ್ರ ಸರ್ಕಾರನೂ ಬಿತ್ತು, ಪ್ಲಸ್ಸು ನಮಗೆ ಮೆಜಾರಿಟಿನೂ ಇರಲಿಲ್ಲ. ಇಂಥ ಕಲ್ಪನೆಗಳು ಇವತ್ತು ದೇವೇಗೌಡರು ಸಾಹೇಬ್ರ ಕಲ್ಪನೆನ, ಕನಸಾಗಿರ್ತಕ್ಕಂಥ ಕಲ್ಪನೆಗಳನ್ನ ನನಸುಗೊಳಿಸಿರ್ತಕ್ಕಂಥ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಯಲ್ಲಿ ಜನತಾದಳ ಪಕ್ಷ ಭಾಳ ಬಲವಾಗಿದೆ. ಜೊತೆಯಲ್ಲಿ ನಮ್ಮ ಕೋರ್ಡಿನೇಷನ್ ವಿಚಾರವಾಗಿ ತಾವು ಹೇಳ್ತಾ ಇದ್ರಿ, ಬಹುಶಃ ಕೋರ್ಡಿನೇಷನ್ದು ಚರ್ಚೆಗಳು ಸಾಕಷ್ಟು ಬಂದಿದೆ, ಬೆಳಕಿಗೆ ಬಂದಿದೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿ ನಡೆದು ಹೋಗ್ಬೋದು, ಬಟ್ ನಮಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದಲ್ಲೆಲ್ಲ ಓವರಾಲ್ ಆಗಿ ರಾಜ್ಯ ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ರಾಜ್ಯದಲ್ಲಾಗಬೇಕು, ಜಿಲ್ಲೆಗಳಲ್ಲಾಗಬೇಕು, ತಾಲೂಕುಗಳಲ್ಲಾಗಬೇಕು. ಎರಡು ಪಕ್ಷ ಒಂದು ಸೌಹಾರ್ದಯುತವಾಗಿ ಒಂದು ಮಿತ್ರತ್ವವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ಎರಡು ಪಕ್ಷದ ಕಾರ್ಯಕರ್ತರ ಬಯಕೆ ಇದೆ. ಇವೆಲ್ಲ ಅತಿ ಶೀಘ್ರದಲ್ಲೇ ಪಕ್ಷದ ವರಿಷ್ಠರು, ಎರಡು ಪಕ್ಷದ ವರಿಷ್ಠರು ನೆರವೇರಿಸ್ತಾರೆ. ಚರ್ಚೆ ಮಾಡ್ತಾರೆ. ಹೌದು, ಇಲ್ಲಿ ಸ್ಟೇಡಮಲ್ಲಿ ತುಂಬ ಸತ್ಯವಾದಂಥ ಮಾತನ್ನ. ಒಂದು ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅದು ಪ್ರಮುಖವಾದಂಥ ವಿಚಾರ ಅಲ್ಲ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಇವತ್ತೇನು ತಾವು ಹೇಳ್ದಂಗೆ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಬಹುಶಃ ಒಂದು ಈಗಾಗಲೇ ಭಾಳ ದಿಟ್ಟವಾದಂಥ ಹೆಜ್ಜೆ, RINL ಸ್ಟೀಲ್ ಪ್ಲ್ಯಾಂಟು, ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣವಾಗಿ
ಖಾಸಗೀಕರಣ ಮಾಡಬೇಕು ಅಂತಕ್ಕಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್ಗಳೇನು ನಡೆದೋಗಿತ್ತು, ಇದನ್ನು ಖಾಸಗೀಕರಣ ಮಾಡಬೇಕು. 1,00,000 ಕೋಟಿ ಬೆಲೆ ಬಾಳ್ತಾ ಇರ್ತಕ್ಕಂಥ RINL ಸ್ಟೀಲ್ ಪ್ಲ್ಯಾಂಟ್ನ ಕೇವಲ 10,000 ಕೋಟಿಗೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಪ್ರೈವೇಟೈಸೇಷನ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು. ಬಟ್ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣವರು, ಕೇಂದ್ರದ ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಜೀರವ್ರನ್ನ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು, ಆಂಧ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡುರವ್ರನ್ನ ಹಲವಾರು ಬಾರಿ ಅವ್ರ ಜೊತೆಯಲ್ಲಿ ಕೂತು ಮಾತನಾಡಿ ಅಂತಿಮವಾಗಿ 11,440 ಕೋಟಿ ರೂಪಾಯಿಯಷ್ಟು ಮೊದಲನೇ ಹಂತದಲ್ಲಿ ಹಣಕಾಸನ್ನು ಹೊಂದಿಸಿ ಕನ್ವಿನ್ಸ್ ಮಾಡಿ ಬಿಡುಗಡೆಯನ್ನು ಮಾಡಿ ಇವತ್ತು RINL ಸ್ಟೀಲ್ ಪ್ಲ್ಯಾಂಟ್ನ ಒಂದು ಪುನಶ್ಚೇತನವನ್ನು ಗೊಳಿಸಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಭದ್ರಾವತಿ ಇರ್ಬೋದು, ASIL ಇವೆಲ್ಲ ಯಾವ್ಯಾವ ಉಕ್ಕು HMT ಕಾರ್ಖಾನೆಗಳಿದೆ. ಜೊತೆಯಲ್ಲಿ ಇವಾಗ ನೀವು ಸೇಡಂ ಬಗ್ಗೆ ಏನು ಚರ್ಚೆ ಮಾಡಿದ್ರಿ, CCIದು ಇದ್ರ ಬಗ್ಗೆ CCIದು ಇದನ್ನು ನಾನು ಬಾಲರಾಜ್ ಅವರು ಬೆಳಗ್ಗೆ ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ದೀವಿ. ಒಂದು ನಿಯೋಗ ಡೆಲ್ಲಿಗೆ ಬನ್ನಿ, ಕೂತ್ಕೊಂಡು ಸನ್ಮಾನ್ಯ ಕುಮಾರಣ್ಣವ್ರ ಜೊತೆ ಕೂತು ಚರ್ಚೆ ಮಾಡೋಣ. ಹೇಗಾದರೂ ಮಾಡಿ ಈ ಭಾಗದಲ್ಲಿ ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋಣ. ಜೊತೆಯಲ್ಲಿ ಈಗ ಹಲವಾರು ಸಂದರ್ಭದಲ್ಲಿ ನಾನು ಒಂದು ಹೇಳ್ತಕ್ಕಂಥದ್ದು, ಅವರು ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ ಸತ್ಯ, ಬಟ್ ರಾಜ್ಯ ಸರ್ಕಾರದ ಸ್ಪಂದನೆಯೂ ಕೂಡ ಅಷ್ಟೇ ಭಾಳ ಮುಖ್ಯ ಆಗ್ತದೆ. ಅವರು ಕೂಡ ನಮ್ಮ ಜೊತೆ ವಿಶ್ವಾಸವಾಗಿ ನಡೆದುಕೊಂಡು ಹೋಗ್ಬೇಕಾಗ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಸ್ಗಳನ್ನ ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಹಂತದಲ್ಲಿ ಒಂದು 9,000 ಬಸ್ಗಳು ಇಡೀ ದೇಶ ವ್ಯಾಪ್ತಿ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ತು. ಅದರಲ್ಲಿ ಇವರು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮಂತ್ರಿಗಳು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದರು. ಮೆಜಾರಿಟಿ ಆಮೇಲೆ ರೇವಂತ್ ರೆಡ್ಡಿ ಅವರು ಬಂದರು, ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಬಂದರು. ಸೊ ಈ ಮೊದಲನೇ ಹಂತದಲ್ಲಿ ನಾವು ಮೆಜಾರಿಟಿ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕಕ್ಕೆ 4,300 ಬಸ್ ಕೊಟ್ಟಿದ್ದೀವಿ. ಇನ್ನು ರೇವಂತ್ ರೆಡ್ಡಿ ಅವರು ಬಂದು ಒಂದು ಸೌಹಾರ್ದಯುತವಾಗಿ ಭೇಟಿ ಮಾಡಿ, ಇಲ್ಲ ನಮಗೆ EV ಬಸ್ಗಳ ಅವಶ್ಯಕತೆ ಇದೆ, ಇನ್ನೂ ಹೆಚ್ಚಾಗಬೇಕು ಪ್ರೊಡಕ್ಷನ್ನು, ನಮಗೆ ಪ್ರೊಡಕ್ಷನ್ ಎಷ್ಟು ಬೇಗ ಮಾಡ್ಬೋದು, ಎಷ್ಟು ಬೇಗ ಕಂಪ್ಲೀಟ್ ಮಾಡ್ಬೋದು, ಯಾಕಂದ್ರೆ ನಮಗೂ ಹೈದರಾಬಾದ್ ಸಿಟಿ ನಗರ ಭಾಳ ಬೆಳೆದೋಗಿದೆ, ಬೆಳೀತಾ ಇದೆ, ಅದರ ಅವಶ್ಯಕತೆ ಇದೆ ಅಂತ ಕೇಳೋಗಿದ್ದಾರೆ. ಅದೇ ರೀತಿ ನಾನು ಹೇಳೋದು ಒಂದು ಸಣ್ಣ ಉದಾಹರಣೆ, ಈ ಸಂಬಂಧ ಯಾವಾಗಲೂ ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರದ ಮಂತ್ರಿಗಳಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವ ಸಂಪುಟ ಇರ್ಬೋದು, ಸೌಹಾರ್ದಯುತವಾಗಿ ಕೂತ್ಕೊಂಡು ಅಂತಿಮವಾಗಿ ಇವತ್ತು ನಾವು ಮಾಡ್ತಕ್ಕಂಥದ್ದು ಈ ರಾಜ್ಯದ ಜನತೆ ಪರವಾಗಿ ಸಮಗ್ರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಕೈ ಜೋಡಿಸ್ಬೇಕು. ಯಾವ ವಿಚಾರದಲ್ಲಿ ಅಲ್ಲ, ಇದು ಒಂದು ಪ್ರಕರಣದಲ್ಲಿ ಬಂದಿದ್ದಾರೆ, ಎಲ್ಲ ಪ್ರಕರಣಗಳು ಹಿಂಗ್ ಮುಂದಾಗಬೇಕು. ಯಾಕಂದ್ರೆ ಕುಮಾರ್ ಇಲ್ಲಿ ಈ ಗವರ್ಮೆಂಟ್ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಡೈರೆಕ್ಟ್ಲಿ ಇನ್ವೆಸ್ಟ್ ಮಾಡಕ್ ಆಗಂಗಿಲ್ಲ. ಈ ಸ್ಟೇಟ್ ಗವರ್ಮೆಂಟ್ ಕಾನ್ಫಿಡೆನ್ಸ್ ತಗೊಂಡು ಲ್ಯಾಂಡ್ ಎಕ್ವಿಜಿಷನ್ ಯಾರು ಮಾಡ್ತಾರೆ? ನೀವು ಲ್ಯಾಂಡ್ ಎಕ್ವಿಜಿಷನ್ ಮಾಡಿಕೊಟ್ರೆ ನೀವು ಆಟೋಮೆಟಿಕ್ಲಿ ಇಂಡಸ್ಟ್ರೀಸ್ ಸ್ಥಾಪನೆ ಮಾಡ್ಬೋದು. ಈಗ ಕುಮಾರ್ ದಿನ ಮುಂಜಾನೆ ಕೂಡ ಅವ್ರು ಕೂಡ ಜಗಳ ತೆಗೆದು ನೀವು ಏನು ಹೋಗಿ ಕೇಳಲಿಲ್ಲ ಅಂತಂದ್ರೆ ಎಲ್ಲಿ ಹೆಂಗ್ ತಂದು ಕೊಡಕ್ಕಾಗತ್ತೆ? ಈಗ ಇದೇ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಹಲವಾರು ಬಾರಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭೇಟಿ ಮಾಡಿರ್ತಕ್ಕಂಥ ನಿದರ್ಶನಗಳಿದೆ, ಉದಾಹರಣೆಗಳಿದೆ. ನಮ್ಮನೆ ಕೆಲಸಕ್ಕೆ ಹೋಗಿಲ್ಲ, ನಮ್ಮ ರಾಜ್ಯದ ಕೆಲಸಕ್ಕೆ ಹೋಗಿರೋದು, ನಮ್ದು ಯಾವುದು ವೈಯಕ್ತಿಕ ಕೆಲಸಕ್ಕೆ ಹೋಗಿಲ್ಲ. ಆ ಸಂಬಂಧ ನೋಡಿ ಇತ್ತೀಚೆಗೆ 16th ಫೈನಾನ್ಸ್ ಕಮಿಟಿದು ಮೀಟಿಂಗ್ ಕರೆದಿದ್ರು. ಇಡೀ ದೇಶದಲ್ಲಿ ಸಾಕಷ್ಟು ಜನ ರಾಜ್ಯದ ಮುಖ್ಯಮಂತ್ರಿಗಳು ಬಂದಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರಲಿಲ್ಲ ಅವತ್ತಲ್ಲಿ, ಅನುಪಸ್ಥಿತಿ. ಇದಿರ್ಬೇಕಲ್ಲ ಒಂದು ಸೌಹಾರ್ದತೆ. ಅಲ್ಲ, ಒಂದು ಸೌಹಾರ್ದತೆ ಇಂಪಾರ್ಟೆಂಟ್ ಅಷ್ಟೇ. ನಾನು ಹೇಳೋದು ಬೇರೆ ಇಲ್ಲ. ವಿಫಲತೆಗಳು ಭಾಳ ಅದಾವ. ಅದನ್ನು ಎತ್ತಿ ಹಿಡಿಲಕ್ಕ ಮೈತ್ರಿಗೆ ಕೂಟ ವಿಫಲ ಆಗ್ಲತ್ತದ. BJP ನಾಯಕರು ಅದ್ರ ಬಗ್ಗೆ ಸದನದಾಗ ಧ್ವನಿ ಎತ್ತಲ್ಲ. ನಾನು ಸಂಸತ್ತಲ್ಲಿ ಇರಬಾರ್ದಿತ್ತು, ಸದನದಾಗ ಇರಬೇಕಿತ್ತು ಅಂತಂದ್ರೆ. ಸೊ ಅಂದ್ರೆ ಈಗ BJP ಮೈತ್ರಿದಾಗ ಅಸಮರ್ಥ ನಾಯಕರು ಅಂತ ಹೇಳ್ತಾರೆ. ಯಾರು ಇಲ್ಲಿ ಯಾರ ಬಗ್ಗೆನೋ ಅಸಮರ್ಥದ ಬಗ್ಗೆ, ಸಮರ್ಥತೆ ಬಗ್ಗೆ ಪ್ರಶ್ನೆ ಯಾರು ಇಲ್ಲಿ ಕೂಡ ಮಾಡಿಲ್ಲ. ನನಗೆ ಗೊತ್ತಿಲ್ಲ ನೀವು ಯಾವ ರೀತಿ ಮಾತಾಡ್ತಿದ್ರೆ. ಒಂದು ಜನರಲ್ಲಿ ಒಂದು ಕೂಗು,
ಕುಮಾರಣ್ಣ ಅವರು ಸಂಸತ್ ಚುನಾವಣೆಗೆ ಹೋಗಬಾರ್ದು ಅಂತಕ್ಕಂಥದ್ದು ಭಾಳ ವಿರೋಧ ಇತ್ತು. ಅದಕ್ಕೆ ಕಾರಣ ಏನಂದರೆ, ವಿಧಾನಸೌಧದಲ್ಲಿ ಇಲ್ಲಿವರೆಗೂ ಒಂದು ನೈತಿಕತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥವ್ರು ಕುಮಾರಣ್ಣವ್ರು ವಿಧಾನಸೌಧದೊಳಗಡೆ ಇದ್ದಿದ್ರೆ, ಅಪೋಸಿಷನ್ ಅವರು ಹಲವಾರು ಇವತ್ತು ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಹಂತದಲ್ಲಿ ಏನು ಎಡವುತ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಧ್ವನಿಗೂಡಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ವಿಧಾನಮಂಡಲದಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥದ್ದು ಭಾಳ ಜನ ಚರ್ಚೆ ಅಷ್ಟೇ. ಅವ್ರ ಹತ್ರ ಮಾತಾಡಿದ್ದು ಅವ್ರಿಗೆ ಅಲ್ಲ, ಇದೆ ಕುಮಾರಣ್ಣ ಅವ್ರಿಗೆ ಖಂಡಿತ ಇದೆ, ಯಾಕಿಲ್ಲ. ಈಗ ರಾಜ್ಯದ ಬಿಜೆಪಿ ನಾಯಕರು ಅಸಮರ್ಥರ ಅಂತ ಅವ್ರು ಮಾತಿನ ನಾವ್ಯಾಕೆ ಅವ್ರನ್ನ ಯಾಕೆ ಅಸಮರ್ಥರು ಅನ್ನೋಣ. ಕುಮಾರಣ್ಣ ಅವ್ರ ಮನಸ್ಸಲ್ಲಿ ಇಲ್ಲಪ್ಪ, ನಾನು ಇಲ್ಲಿ ಇರಬೇಕಾಗಿತ್ತು, ಇಷ್ಟೆಲ್ಲ ವಿಚಾರಗಳಿತ್ತು, ಇಷ್ಟೆಲ್ಲ ಸಬ್ಜೆಕ್ಟ್ಗಳಿತ್ತು, ನಾನು ಪ್ರೆಸ್ ಮೀಟ್ ಮಾಡೋದಕ್ಕೆ ಒಂದು ಅವಕಾಶ ಇದೆ ಹೊರತುಪಡಿಸಿ ಮಂಡಲದಲ್ಲಿ ನಾನು ವಿಧಾನಮಂಡಲದಲ್ಲಿ ಮಾತಾಡೋದಕ್ಕೆ ಅವಕಾಶ ಇಲ್ವಲ್ಲ ಅನ್ನೋದು ಅವರಲ್ಲಿ ಒಂದು ಮನಸ್ಸಲ್ಲಿದೆ ಅಷ್ಟೇ. ಇನ್ನು ಬೇರೆಯವ್ರ ಬಗ್ಗೆ ನಾವ್ಯಾಕೆ ಸಮರ್ಥತೆ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದ. ಪ್ರವಾಸ ಸ್ಟಾರ್ಟ್ ಮಾಡಿದರೆ ಅಧಿಕಾರಿಗಳಿಗೂ ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಬಹಳಷ್ಟು ಜನ ಸ್ಥಳ ಪರಿವಾರ ಜೊತೆಗೆ ಇದ್ರು, ಅವರು ಏನೇನೋ ಕಾರಣಗಳಿಂದ ದೂರ ಆಗಿದ್ದಾರೆ. ಅವರನ್ನೇನಾದರೂ ಮತ್ತೆ ಪ್ರಯತ್ನ ಶುರು ಮಾಡಿದ್ದಾರೆ. ಅವು ಮಾಡೋಣ, ಬಂದ ಕೂಡಲೇ ಎಲ್ಲರನ್ನೂ ಸಂಪರ್ಕ ಅದು 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 ಮಾಡೋಣ. ಸಮಯ ಬಂದಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಮಯ ಶುರು ಆಗೋಗಿದೆ. ಈಗಿಂದಾನೇ ನಾವು ಎಲ್ಲ ರೀತಿ ಯಾರ್ಯಾರು ನಮ್ಮನ್ನು ಅಗಲು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ, ಕಾರಣಗಳೇನು, ಮನಸ್ತಾಪಗಳಿದೆಯಾ, ನಮ್ಮಲ್ಲಿ ತಪ್ಪುಗಳಾಗಿದೆಯಾ, ಲೋಪದೋಷಗಳಾಗಿದೆಯಾ, ಅಥವಾ ಆಯಾ ಸಂದರ್ಭಗಳು ರಾಜಕಾರಣದಲ್ಲಿ ಹಂಗೆ ಅವ್ರಿಗೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಹೋಗ್ಲಿಕ್ಕೆ, ಇವೆಲ್ಲದ್ರ ಕೂಲಂಕುಷ ಚರ್ಚೆ ಮಾಡಿ ಕರೆ ತರ್ತೀವಿ. ಇವರು ಗೌಡ್ರೆ ಲೇಟ್ ಆಗಿದೆ, ಕುತಳಿ ದೊಡ್ಡಪ್ಪಣ. ಈಗ ತಾವು ಹೇಳ್ದಂಗೆ ಅಣ್ಣ, ಆಲ್ಮೋಸ್ಟು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಚುನಾವಣೆ 9 ವರ್ಷದಿಂದ ನಡೆದಿಲ್ಲ, ಲಾಂಗ್ ಟೈಮ್. ಈಗ ಮತ್ತೆ ಈ ZPTP ಚುನಾವಣೆ ಅಂತೂ, ನಾನು ZPTP ಚುನಾವಣೆ ಬಗ್ಗೆ ನನಗೇನು ನಂಬಿಕೆ ಇಲ್ಲ. ಈಗಿರ್ತಕ್ಕಂಥ ರಾಜಕಾರಣದ ಕೆಲವೊಂದಷ್ಟು ವಿದ್ಯಮಾನಗಳು, ಬೆಳವಣಿಗೆಗಳು ನೋಡಿದಾಗ ZPTP ಚುನಾವಣೆ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಮನಸ್ಸು ಮಾಡಿದ್ಯಾ ಅಂತಕ್ಕಂಥದ್ದು ನಮಗಂತೂ ಏನು ನಂಬಿಕೆ ಇಲ್ಲ. ಯಾಕೆಂದರೆ ಈಗ ತಾವೇ ನೋಡ್ದಂಗಣ ಪ್ರತಿನಿತ್ಯ ನವೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿ ಆಯ್ತದೆ ಅಂತ ಒಬ್ಬರು ಮುಖ್ಯಮಂತ್ರಿಗಳ ಭಾಳ ಆಪ್ತ ಸಚಿವ, ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಭಾಳ ಹಿರಿಯಕರು ಅವರು ಪಾಪ ಹೇಳ್ತಾರೆ, ಏನು ಕ್ರಾಂತಿ ಮಾಡೋರು ಕ್ರಾಂತಿ ಆಗತ್ತೆ ಅಂತ ಹೇಳಿ ಮಾಡ್ತಕ್ಕಂಥದ್ದೇನು ಆಗಲ್ಲ. ರಾಜಕಾರಣದಲ್ಲಿ ಕ್ರಾಂತಿ ತಾನಾಗ್ತಾನೆ ಆಗತ್ತೆ, ಆಗಬೇಕಂತ. ಯಾವುದಣ್ಣ? ನೀವು ಎಷ್ಟು ವಿಭಾಗ ಮಾಡಿದ್ರು ಅದರ ಹಣೆ ಬರ ಅಷ್ಟೇ. ಗ್ರೇಟರ್ ಬ್ಯಾಂಗ್ಳೂರು, ಬ್ರ್ಯಾಂಡ್ ಬ್ಯಾಂಗ್ಳೂರು, ಸುಮ್ಮನೆ ಇವೆಲ್ಲ ಹೇಳ್ಕೆಗೆ. ಈಗ ಮೊನ್ನೆ ಮಳೆ ಬಂತು ಸರ್, ನೋಡಿದ್ರಿ, ವೆನಿಸ್ ನಗರ ಆದಂಗೆ ಆಗಿತ್ತು ಬೆಂಗಳೂರು. ಅಲ್ಲಿ ಸಾಯಿ ಬಡಾವಣೆ ಅಂತ ಒಂದು ಬಡಾವಣೆ ಇದೆ. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇದೇ ರೀತಿ ಜೆ ಪಿ ನಗರ ಬೆಂಗಳೂರಿನಲ್ಲಿ ಒಂದು ಪುಟ್ಟೇನಹಳ್ಳಿನಲ್ಲಿ 7th ಫೇಸು JP ನಗರ, ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದರು. ಇದೇ ರೀತಿ ನೀರು ನಿಂತ್ಕೊತಾ ಇತ್ತು. ಕುಮಾರಣ್ಣ ಅವರು ಆ ನೀರು ನಿಂತ್ಕೊತಾ ಇದ್ದನ್ನು ನೋಡಿ ಅಲ್ಲಿ ಇವತ್ತು ಎಲ್ಲ ಸರಿಪಡಿಸ್ಕೊಟ್ರು ಜನ. ಕುಮಾರಣ್ಣನಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿದ್ರು. ಮುಂದಿನ ಚುನಾವಣೆ ಬಂತು ಬಿಡಿ, ನಮ್ಮ ಕ್ಯಾಂಡಿಡೇಟು ಕಾರ್ಪೊರೇಷನ್ ಚುನಾವಣೆನೂ ಗೆಲ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಅಲ್ಲಿ ನಾನು ಯಾಕೆ ಈ ಸಾಯಿ ಬಡಾವಣೆದು ಹೇಳ್ತೀನಿ ಅಂದರೆ, ಅಲ್ಲಿ ಒಂದು ರೈಲ್ವೆ ವೆಂಟ್ ಇದೆ, ಅಲ್ಲಿ ಕೆಲವೊಂದಷ್ಟು ವಿಚಾರಗಳು ಸಮಸ್ಯೆಗಳಾಗಿ ಕೂತಿದೆ. ಇಲ್ಲಿವರೆಗೂ ಆ ಸಾಯಿ ಬಡಾವಣೆಯಲ್ಲಿ ಪ್ರತಿ ವರ್ಷ ಮಳೆ ಆಗುತ್ತೆ, ಪ್ರತಿ ವರ್ಷ ವೆನಿಸ್ ನಗರ ಆದಂಗೆ ಆಗುತ್ತೆ. ನೀವು ಏನು ಗ್ರೇಟರ್ ಬ್ಯಾಂಗ್ಳೂರು, ಏನು ಬ್ರ್ಯಾಂಡ್ ಬ್ಯಾಂಗ್ಳೂರು, ನೀವು ಏನು 5 ವಿಭಾಗವಾಗಿ ಮಾಡಿ ಏನು ಮಾಡ್ತೀರಿ? ಅದೆಂಥದ್ದು ಅಧಿಕಾರ ಕೇಂದ್ರೀಕೃತ ನಾವು ವಿಕೇಂದ್ರೀಕೃತ ಮಾಡಿಬಿಡ್ತೀವಿ ಅಂತ ಹೇಳ್ತೀರಿ. ವಿಕೇಂದ್ರೀಕರಣ. ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಈ ಭಾಗದಲ್ಲಿ ಜನ ಈಗಲೂ ನೆನೆಸ್ತಾರೆ. ಬನ್ನಿ ಹನುಮಂತಣ್ಣ. ಹಾಂ ಸರ್, ಅವರೇ ಒಂದು ಆಶಾಕಿರಣವಾಗಿ ನೆನೆಸ್ತಾರೆ ಜನ. ಇವರು JDS ಅದನ್ನು ಮರೆತು ಬಿಡ್ತಾರೆ. ಸರ್ಕಾರದಲ್ಲ ಈ ಭಾಗ ಯಾಕೆ ಕೆಲಸಗಳನ್ನು ಇಟ್ಕೊಂಡು ಹೋರಾಟಗಳು, ಅಲ್ಲಲ್ಲಿ ಕೆಲವು ಹೋರಾಟಗಳು ಆಗ್ತವೆ. ಒಂದು ಅಬ್ದುಲ್ ಪೂರತ್ ಆಗಿರ್ಬೋದು,
ಇಲ್ಲಿ JDS ನಿಂದ ಒಟ್ಟಾರೆಯಾಗಿ ಯಾಕೆ ಆ ರೀತಿ ಆಗ್ತಾ ಇಲ್ಲ? ಕುಮಾರಸ್ವಾಮಿ ಅವರಿಗೆ ಇನ್ನೂ ಅದನ್ನು ಯಾಕೆ ಕ್ಯಾಚ್ ಮಾಡ್ಕೊತಾರೆ JDS? ಅದು ಗೊತ್ತಾಗಲ್ಲ. ಸ್ಥಳೀಯ ನಾಯಕರಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಭಾಳ ಸೀರಿಯಸ್ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ತಾವು ಹೇಳ್ದಂಗೆ ರಾಜ್ಯಾದ್ಯಂತ ಅದು ಯಾವುದೇ ಜಿಲ್ಲೆ, ಯಾವುದೇ ತಾಲೂಕು, ಯಾವುದೇ ಹಳ್ಳಿ ಇದ್ರೂ ಕೂಡ ಅಭಿಮಾನಿಗಳಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸ್ಮರಿಸ್ಕೊಳ್ತಾರೆ. ಬಟ್ ಅಂತಿಮವಾಗಿ ಇವೆಲ್ಲವನ್ನು ಇವತ್ತು ಪಕ್ಷದ ಪರವಾಗಿ ಸಂಘಟನೆ ಮೂಲಕ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ನಾವೇನಾದರೂ ಗೆಲುವು ಸಾಧಿಸಬೇಕು, ಹಿಡಿತ ಸಾಧಿಸಬೇಕು ಅಂತಕ್ಕಂಥದ್ದಾದರೆ ಸ್ಥಳೀಯ ಅಭ್ಯರ್ಥಿಗಳು, ಮುಖಂಡರುಗಳು ಭಾಳ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣವರು ಭಾಳ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ಸ್ ಪಾಸ್ಔಟ್ ಮಾಡಿದ್ದಾರೆ. ನನ್ನ ಕೆಲಸ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿಗಳ ಜೊತೆ ನಮ್ಮ ಪಕ್ಷ ಯಾವ್ಯಾವ ರೀತಿ ಯಾವ್ಯಾವ ಜಿಲ್ಲೆನಲ್ಲಿ ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ಯಾವ್ಯಾವ ರೀತಿ ಧ್ವನಿಗೂಡಿಸ್ತಾ ಇದೆ ಅಂತಕ್ಕಂಥದ್ದು ನನ್ನ ಫಾಲೋಅಪ್ಸ್ ನಾನು ನನ್ನ ಕಡೆ ನಾನು ಮಾಡ್ತೀನಿ. ಮಿಕ್ಕಂಥದ್ದೆಲ್ಲ ದೇವೇಗೌಡರು, ಕುಮಾರಣ್ಣವ್ರು ಮಾಡ್ತಾರೆ. ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಉಳ್ಕೊಂಡಿದೆ. ಈ ಭಾಗದಲ್ಲಿ ಬರಲು ಹಿಡಿಯಲಾಗಿದೆ. ಕೇಂದ್ರ ಸಚಿವರಾಗಿ ಈ ಭಾಗಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಅದೆಲ್ಲ ಮಾಡಬೇಕು ಒಂದು ನಿಯೋಗ ಅಂತ ಹೇಳಿದ್ರಿ. ನೀವು ಸ್ವಂತಿಕೆಯಾಗಿ ಈ ಭಾಗದ ಬಗ್ಗೆ ವಿಶೇಷ ಕಾಳಜಿ ಯಾವಾಗ ತಗೊಳ್ಳೋದು? ನೀವು ಕೇಂದ್ರ ಸಚಿವರಾದಿಯಾಗಿ ಎಲ್ಲ ನೋಡಿ, JDS ಪಕ್ಷ ಕೊಟ್ಟ ಕೊಡುಗೆ ಬಹಳಷ್ಟು ಅದಾವಿಲ್ಲಿ. ಇವತ್ತು ನೀರಾವರಿಗೆ ದೇವೇಗೌಡರು ಕೊಟ್ಟ ಕೊಡುಗೆ, ಕೃಷ್ಣ ಭಾಗ್ಯ ಕೊಟ್ಟ ಕೊಡುಗೆಗಳು ಯಾರು ಮರೆಯೋಕ್ಕಾಗೋದಿಲ್ಲ. ನೀವು ಹಂಗ ಆಪಾದನೆ ಮಾಡಬಾರ್ದು. ದಯವಿಟ್ಟು ಕ್ಷಮೆ ಕೇಳ್ತೀನಿ. ನೀವು ಏನೂ ಇಲ್ಲ, ನೀವು ಕೊಟ್ಟಿಲ್ಲ ಅನ್ನೋದು ಸರಿಯಲ್ಲ. ಕಲ್ಯಾಣ ಕರ್ನಾಟಕ ಭಾಗದವರು ಭೀಮಾ ಹೋರಾಟ ಮಾಡಿದವರು, ಗಂಗಾಪುರ ದೇವಸ್ಥಾನ ಅಭಿವೃದ್ಧಿ ಎಲ್ಲ ಪಕ್ಷದ ಮೇಲೆ ಬಂದು ಅವರಿಗೆ ಸಪೋರ್ಟ್ ಮಾಡಿದ್ರು. ನೀವು ವರಿಷ್ಠರಾಗಿ ಒಬ್ಬರ ಬಂದು ಭೇಟಿ ಆಗೋದು, ಹೇಳಿಕೆ ಕೊಡೋದು ಅಂತ ಹೇಳ ನಟಿಕರ್ ಸಾಹೇಬ್ರೆ, ಲೆಟ್ರ್ ಹೇಳೋಣ ದಯವಿಟ್ಟು. ಕೇಂದ್ರದಿಂದ ಏನಾಗ್ತದೆ ಡೆವಲಪ್ಮೆಂಟ್ ಹೇಳೋಣ ಲೆಟ್ರು ಕೇಂದ್ರ ಸರ್ಕಾರಕ್ಕೆ ಹೋರಾಟದ ಬಗ್ಗೆ ಇಲ್ಲಿ ನೋಡಿ. ಅಲ್ಲಿ ಅದನ್ನ ಹೇಳಿ ನಟಿಕರ್ ಸಾಹೇಬ್ರೆ, ಹೇಳಪ್ಪ ಅವರೇ ಹೇಳ್ತಾರೆ, ಕೇಳಿ. ನಾಟಿಕರ್ ಅವ್ರು ಕೇಳಿ, ಅವರೇ ಹೋರಾಟದ ಅವರೇ ಮುಂಚೂಣಿ ನಾಯಕರು. ದೇವರಿಗೊಳಗೂ ಪ್ರತಿಭಟನೆ ಮಾಡಿದ್ರು. ಒಬ್ಬ ಅಬಕಾರಿ ಮೇಲೆ ಇದಕ್ಕ ಅಕ್ರಮ ಮಾಡಿದ ಬಗ್ಗೆ ಕಾಳು ಬಿದ್ದಿಗೆ ಬೇಡ್ಕೊಂಡು ಹಾಕಿ ಮೇಲೆ FIR ಆಯ್ತು. ಹೋರಾಟ ಮಾಡಿದ್ರು. ನೀವ್ ಯಾಕೆ ಮಾಡಬಾರ್ದ್ರಿ? ವರಿಷ್ಠರಾಗಿ ನೀವ್ ಯಾಕೆ ಮಾಡಬಾರ್ದು? ಆಯ್ತು, ಅವ್ರು ಮಾಡಿದ್ರು, ಮುಗಿತಲ್ಲ. ಭೀಮಾ ಹೋರಾಟನು ಹಂಗೆ, ದೇವಲ್ ಗಂಗಾಪುರ್ನು ಹೋರಾಟನು ಹಂಗೆ, ಲ್ಯಾಂಡ್ ಹಂಗೆ. ಸ್ವಲ್ಪ ಕೇಳ್ರಲ್ಲಿ, ಕೇಳ್ರಿ ಏನ್ ಮಾಡ್ಯಾರ ಅಂತ ಕೇಳ್ರಿ. ಕೇಳಿ ವರಿಷ್ಠರವರೇ ಅಲ್ಲಣ್ಣ, ಮತ್ತೆ ಅವ್ರ ಬಗ್ಗೆ ಮಾತಾಡಿದಿರ ಅವ್ರದ್ದೇನ ತಾನೆ ಪಾರ್ಟಿ, ಅವರಿಂದ ತಾನೆ ಜನತಾದಳ ಪಕ್ಷ ಎಲ್ಲ. ಇವರು ನಾಡಗೌಡರು ಬರ್ತಾರೆ. ಹೇಳಿ ಬ್ರದರ್, ಹೇಳಿ. ಈಗ ಕೊಟ್ಟಿದಾರಲ್ಲ ಅದಕ್ಕೆ ಬನ್ನಿ ಬ್ರದರ್. ಸ್ಮರಣೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು ನೀವು ಹೊಸದಾಗಿ ಏನಾದರೂ ನಿರೀಕ್ಷೆಗಳನ್ನು ಇಟ್ಕೋಬಹುದಾ? ಈಗೆಲ್ಲ MLA ಅವರು ಇದ್ದಾರೆ, ಎಲ್ಲ ನಾಯಕರಿದ್ದಾರೆ. ಹೊಸದಾಗಿ ಏನ್ ನಿರೀಕ್ಷೆ ಇಟ್ಕೋಬಹುದು? ಸರ್, ನಾನು ನಿಮ್ಗೊಂದು ಮಾತು ನಾವು ಮಾತಾಡ್ತೀವಿ ಸರ್. ಒಂದ್ ನಿಮಿಷ ನೋಡಿ. ಈ ಹೊಸ ಫ್ಯಾಕ್ಟ್ರಿ ತರಬೇಕು ಅಂದ್ರೆ ಲ್ಯಾಂಡ್ ಎಕ್ವಿಷನ್ ಆಗಬೇಕು. ಯಾರು ಮಾಡಬೇಕು? ಪ್ರಕ್ರಿಯೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವ್ರು ಏನಾದ್ರು ಮಾಡಿ ಕೊಟ್ರೆ ನಾವು ಯಾವ್ದಾದ್ರು ಇನ್ವೆಸ್ಟರ್ಸ್ ಇದ್ರೆ ಹುಡುಕಿ ತರಕ್ ಬರ್ತೈತೆ. ಅವ್ರು ಮಾಡಲೇ ಇಲ್ಲ ಅಂದ್ರೆ ಎಲ್ಲಿಂದ ಸರ್? ನಾವೆಂಗ್ ಕೇಳಕ್ ಬರ್ತೈತ್ರಿ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳ್ತೇನೆ, ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೇಳ್ಬೇಕು. ನೀವು ಉಲ್ಟಾ ಹೇಳ್ತೀರಲ್ಲ. ನಾವು ಹೋಗಿ ಅಲ್ರಿ ಇವರು ಮಾಡ್ತಾರೆ ಸರ್. ಒಂದೆರಡು ಉದಾಹರಣೆ ಕೊಡ್ತೀನಿ ಅಣ್ಣ. ಒಂದ್ ನಿಮಿಷ ಅಣ್ಣ, ಒಂದೆರಡು ಉದಾಹರಣೆ ಕೊಡ್ತೀನಿ ಅಣ್ಣ. ಒಂದೆರಡು ಉದಾಹರಣೆ ಇತ್ತೀಚೆಗಾಗಿದ್ದು ಒಂದೆರಡು ಉದಾಹರಣೆ ಕೊಡ್ತೀನಿ. ಈಗ ಕುಮಾರಣ್ಣ ಅವರು ಉಕ್ಕು ಬೃಹತ್ ಕೈಗಾರಿಕೆ ಸಚಿವರು ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಸಚಿವರು ಯಾರು? ಶಿವರಾಜ್ ಸಿಂಗ್ ಚೌಹಾಣ್ಜಿರವರು. ರೈತರು ಒಂದು ಕಡೆ ಮಾವು ಬೆಳೆಗಾರರು, ಒಂದು ಕಡೆ ತಂಬಾಕುವನ್ನು ಬೆಳೀತಕ್ಕಂಥ ನಮ್ಮ ಮೈಸೂರು, ಹಾಸನ ಆ ಭಾಗದಲ್ಲಿರ್ತಕ್ಕಂಥ ರೈತರು. ಬೆಂಬಲ ಬೆಲೆ ಸಿಕ್ಕಲಿಲ್ಲ, ಅವ್ರು ಬೆಳೆದಂಥ ಪ್ರೊಡಕ್ಷನ್ಗಳು ತಗೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಒಂದು ನಿಯೋಗ ಸನ್ಮಾನ್ಯ ಕುಮಾರಣ್ಣವ್ರಿಗೆ ಅಪ್ರೋಚ್ ಆಯಿತು, ರೈತ ನಿಯೋಗ ಬಂದರು. ಅದರಲ್ಲಿ ಭಾಳ ಜನ ವಕೀಲರು, ಭಾಳ ವಿದ್ಯಾವಂತರು ಎಲ್ಲರೂ ಇದ್ದಾರೆ.
ಲೆಟ್ರ್ ಬರೆದ್ರು ಕೃಷಿ ಸಚಿವರಿಗೆ, ಫೋನ್ನಲ್ಲಿ ಮಾತಾಡಿದ್ರು. 2.5 ಲಕ್ಷ ಮೆಟ್ರಿಕ್ ಟನ್ ಮಾವು ಬೆಳೆಗಾರರು ನಮ್ಮ ಭಾಗದಲ್ಲೆಲ್ಲ ಸೇಲ್ ಮಾಡಿಸ್ಕೊಟ್ರು. ಅಂದರೆ ನಾನು ಹೇಳೋದು ಅಟ್ಲೀಸ್ಟ್ ಆ ರೀತಿ ಒಂದು ನಿಯೋಗ ರಾಜ್ಯ ಸರ್ಕಾರದಿಂದ ಒಂದು ಸೌಹಾರ್ದಯುತವಾಗಿ ಬಂದು ಕೂತ್ಕೊಂಡು ಸಂಬಂಧಪಟ್ಟಂಥ ಮಂತ್ರಿಗಳು ಭೂಸ್ವಾಧೀನ ಪ್ರಕ್ರಿಯೆ ನಾವು ಮಾಡಿಕೊಡ್ತೀವಿ, ನಾವು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡ್ತೇವೆ, ಬನ್ನಿ ಇಂಡಸ್ಟ್ರಿ ಮಾಡೋಣ ಅಂತಕ್ಕಂಥದ್ದು. ಯಾಕಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರಂತೂ ಹೃದಯ ವೈಶಾಲ್ಯತೆಯಿಂದ ಕರೀತಾರೆ, ನಾವಂತೂ ಓಪನ್ ಇದ್ದೀವಿ, ನಾವು ಅಪ್ರೋಚ್ ಮಾಡ್ತೀವಿ, ನಾವೇ ಅಪ್ರೋಚ್ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು, ಕೆಲಸಗಳಾಗಬೇಕು, ಉದ್ಯೋಗಗಳು ಸೃಷ್ಟಿಯಾಗಬೇಕು, ಇಂಡಸ್ಟ್ರಿಗಳಾಗಬೇಕು. ನಿಮ್ಮ ಕಡೆಯಿಂದ ಒಂದು ಯೋಜನೆ ನೀವು ಘೋಷಣೆ ಮಾಡಿ ನಾ ಇದನ್ನ ಕಲ್ಯಾಣ ಕರ್ನಾಟಕ ಮಾಡ್ತೀನಿ ಅಂತ ಸಚಿವರು ಘೋಷಣೆ ಮಾಡಿದ್ರು, ಅವರು ರಾಜ್ಯ ಸರ್ಕಾರ ತಾನೇ ಮುಂದೆ ಬರುತ್ತೆ, ಅವಾಗ ಬರದೇ ಇದ್ರೆ ಅದ್ರ ಮೇಲೆ ಬೇರೆ ಬರುತ್ತೆ. ನೀವು ಏನೋ ಘೋಷಣೆ ಮಾಡಲ್ಲ, ನಿಮ್ಮ ನಿಯೋಗ ಬರ್ಬೋದು. ಯಾರು ನಿಯೋಗ ಬರ್ಬೇಕು, ಯಾರಿಗೆ ಬರ್ಬೇಕು ನಿಯೋಗ ಹೇಳ್ರಿ ನೋಡಿ. ನಿಮ್ಮ ಪಕ್ಷದ ಈಗ ನೀರಾವರಿದು 3,400 ಕೋಟಿ ಘೋಷಣೆ ಮಾಡಿದಾರಲ್ಲ, ಜಾರಿ ಆಗ್ಬೇಕಲ್ಲ, ಆ ಥರ ಘೋಷಣೆ ಮಾಡೋದ ನಾವು? ಕೇಳಿ ಹೌದು ಕೇಳಬೇಕು. ಕಲ್ಯಾಣ ಕರ್ನಾಟಕ ಒಂದು ಇಂಡಸ್ಟ್ರಿ ಕೊಡ್ತಾ ಇದೀವಿ, ಕೊಡ್ರಿ. ಏನ್ ಮಾಡ್ತಾ ಇದಾರೆ, ಅದಕ್ಕೆ ಏನಾದ್ರು ಮಾಡ್ಬೇಕಲ್ಲ. CCI ಸರ್, ಬರೀ ನಿಯೋಗ ಹೋಗ್ಬೇಕು, ನಿಯೋಗ ಬಿಟ್ಟು ನೀವೇನೋ ಮಾಡಲ್ವಾ? ನಿಮ್ಮ ಸ್ವಂತ ತಿಳ್ಕೊಂಡು ನೀವೇನ್ ಮಾಡ್ತೀರಾ? ಸ್ವಂತಿಕೆ ಇರ್ಬೇಕಲ್ಲ ಮತ್ತೆ. ಎರಡು ಕೈ ಜೋಡಿಸಿದ್ರೆ ಚಪ್ಪಾಳೆ. ಫಸ್ಟ್ ಅಪ್ರೋಚ್ ಮಾಡಿದ್ರೆ ರಾಜ್ಯ ಸರ್ಕಾರ ಅಲ್ಲ ರೀ, ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಯಾಣ ಕನ್ನಡ ಭಾಗದ ಸಭೆಯಲ್ಲಿ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಭಾಷಣದಲ್ಲಿ ಹೇಳಿದರು, ಏನಲ್ಲಿ ಹಲವಾರು ಯೋಜನೆಗಳಿಗೆ NHA ಇರ್ಬೋದು, ರೈಲ್ವೆ ಇಲಾಖೆ ಇರ್ಬೋದು, ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನಕ್ಕೆ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಮಾಡ್ತಾ ಇಲ್ಲ ಅನ್ನೋದು ನಾವು ಹೇಳೋವಲ್ಲ. ವಿರೋಧ ಪಕ್ಷದವರು, ಅವ್ರ ಪಕ್ಷದ ಮುಖ್ಯಮಂತ್ರಿಗಳಿಗೆ ಖರ್ಗೆ ಅವರು ಹೇಳಿದ್ರು, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರು ಟಿವಿಯಲ್ಲಿ. ಮೊದಲ ಅಭಿವೃದ್ಧಿ ಆಗ್ಬೇಕಾದ್ರೆ ದಾವಣಗೆರೆ ಇರ್ತದೆ, ಈ ಭಾಗಕ್ಕೆ ಬರಲ್ಲ ಅಂತ ಹೇಳಿ ಇವರೇ ಇದ್ರು. ಈಗ ಹೌದು, ಈಗ ದೊಡ್ಡಪ್ಪಗೌಡ್ರು ಹೇಳ್ದಂಗೆ ಶರಣಗೌಡ್ರು ಇಲ್ಲೇ ಕೂತವ್ರೆ. ಏನ್ ಬ್ರದರ್, ಎಷ್ಟು ವರ್ಷ ಅವ್ರ ಕುಟುಂಬ ಎಷ್ಟು ಸಲ ಶಾಸಕ ಸ್ಥಾನ ನೋಡಿದ್ದಾರೆ, ಎಷ್ಟು ಸಲ ಸಂಸತ್ ಸ್ಥಾನ ನೋಡಿದ್ದಾರೆ, ಎಷ್ಟು ಸಲ ಆಡಳಿತ ಪಕ್ಷದಲ್ಲಿದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಕೇಂದ್ರದಲ್ಲಿ ಕೆಲಸ ಮಾಡಿದ್ದಾರೆ. ಏನು ಕೊಡುಗೆ ಹಂಗಾರೆ? ಬರೀ ಜನತಾದಳ ಪಕ್ಷಕ್ಕೆ ಕೇಳೋದಾದರೆ ಇಷ್ಟೆಲ್ಲ ಅಧಿಕಾರ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಹಿರಿಯ ನಾಯಕರು, ಅವ್ರ ಕುಟುಂಬದಿಂದ ಏನು ಕೊಡುಗೆ ಅಣ್ಣ? ಅವ್ರಿಗೂ ನೀವು ಪ್ರಶ್ನೆ ಕೇಳಬೇಕಲ್ಲ. ಅವ್ರು ಕುಂತಾಗ ಕೇಳಿವೆ, ನೀವು ಕುಂತೀರಿ ನಿಮ್ದು ನೀವು ಬಂದಿರಿ, ನೀವು ಕೇಳೋದಿಲ್ಲ. ನಾವು ನೋಡೋಣ, ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ತಾರತಮ್ಯ ಇಲ್ಲ. ಹಳೆ ಮೈಸೂರು ಪ್ರಾಂತ್ಯ, ಕಲ್ಯಾಣ ಕರ್ನಾಟಕ ಅಂತ ತಾರತಮ್ಯ ಇಲ್ಲ, ಎಲ್ಲ ಒಂದೇ. ಅರಣ್ಯ ಇಲಾಖೆದು ಎಷ್ಟು ಎನ್ಕೌಂಟರ್ ಮಾಡಕ್ ಬಿಡಲಾರ್ದೆ ಕೂತಿದ್ದಾರೆ ಮಂತ್ರಿಗಳು. ಅರಣ್ಯ ಇಲಾಖೆ ನಮ್ಮ ಕಡೆನೂ ಕರ್ನಾಟಕ ಭಾಗ ನಿಮ್ಮ ಪಕ್ಷಕ್ಕೆ ಒಳ್ಳೆಯದಾದ HMT ನೋಡಿ, ಒಂದೇ ಒಂದು ಇಲ್ಲಿ ಕೇಳಿ ಶರಣಗೌಡ್ರು ಏನು ಹೇಳ್ತಾರೆ ಕೇಳೋಣ. ನಿಮಿಷ. HMT ಸ್ಥಳ ಏನೋ ಅಭಿವೃದ್ಧಿ ಪಡಿಸ್ಬೇಕಂತ ಮಾನ್ಯ ಕುಮಾರಸ್ವಾಮಿ ಅವರು ಹೊರಟಾಗ ನಮ್ಗೆ ಈ ಸರ್ಕಾರದವ್ರು ಏನ್ಕೊಂತಾರೆ, ಯಾವ ರೀತಿ ಏನ್ಕೊಂತವ್ರೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು ಒಂದು ಉದಾಹರಣೆ ಸಾಕತ್ತ ನನ್ನ ಅಭಿಪ್ರಾಯ. ಅಲ್ಲ, ಎಲ್ಲರೂ ಇರಲಿ ಅಣ್ಣ, ಎಲ್ಲಾದ್ರೂ ಇರಲಿ. ಮನಸ್ಥಿತಿ ಆಗಿದೆ ರಾಜ್ಯ ಸರ್ಕಾರದ್ದು ಮಂತ್ರಿಗಳು ಅಂತ ಹೇಳಿ. ಒಂದ್ ನಿಮಿಷ ಕೇಳಿ. ಅದೇನ್ ಬೇರೆ ರಾಜ್ಯ? ಈ ಧೋರಣೆ ಬೇಡ ಸರ್. ಸರ್ಕಾರದವರು ಸರ್ಕಾರ ಅಂತ ಅಂದ್ಮೇಲೆ ಕಲ್ಯಾಣ ಕರ್ನಾಟಕ ಬೇರೆ ಇರ್ತದ, ಉತ್ತರ ಕರ್ನಾಟಕ ಬೇರೆ ಇರ್ತದ. ಹಂಗಾಗಿ ನಮಗೂ ಗೊತ್ತು, ನಾನು ಅನೇಕ ಸಲ ಮಾತಾಡಿದ್ದಲ್ಲ. ನಾವು ನೋಡಿ ಸರ್, ಒಂದ್ ನಿಮಿಷ ದಯಮಾಡಿ ಕೇಳಿ ಸರ್, ಒಂದ್ ನಿಮಿಷ ದಯಮಾಡಿ ಕೇಳಿ. ಇಷ್ಟು ಸಮಯ ಏನಪ್ಪ ಅಂತಂದ್ರೆ ಮಾಧ್ಯಮದವ್ರ ಜೊತೆಗೆ ಪೂರ ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಅಂತಂದ್ರೆ ನಮ್ಮ ಯುವ ನಾಯಕರು ಮಾತಾಡ್ತಾ ಇದ್ದಾರೆ. ನಿಮ್ ಪ್ರಶ್ನೆಗಳು ನಮ್ಮ ಭಾಗದ ಬಗ್ಗೆ ನೀವು ಏನಪ್ಪ ಮಾತಾಡ್ತಾ ಇದ್ದೀರಿ, ಅದ್ರಾಗ ಏನು ಎರಡನೇ ಪ್ರಶ್ನೆನೇ ಇಲ್ಲ. ನಾನು ಒಂದನ್ನ ಹೇಳ್ತಕ್ಕಂಥದ್ದು ಇಷ್ಟೇ, ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಜನತಾದಳ ಜನತಾ ಪರಿವಾರ ಸರ್ಕಾರ ಇದ್ದಾಗ ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಇದ್ದಾಗ ಏನ್ ಮಾಡಿದ್ದೆ ಅಂತ ಇದನ್ನ ತಾವು ನೋಡ್ಬೇಕು. ಒಂದು, ಇವತ್ತು ನಾವು ಏನೇ ಮಾಡ್ಬೇಕಾಗಿತ್ತಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಫ್ಯಾಕ್ಟರಿಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದಿಲ್ಲ, ಅವ್ರ ವ್ಯಾಪ್ತಿ ಇದ್ದಾಗ ಬರಂಗಿಲ್ಲ. ದಯಮಾಡಿ ಇದನ್ನ ಬಹಳ ಸ್ಪಷ್ಟವಾಗಿ ಮೊನ್ನೆ ಮೆಂಬರ್ಶಿಪ್ ಡ್ರೈವ್ ಅಂತಂದ್ರೆ ನಮ್ಮ JP ಭವನ್ ಕಾರ್ಯಕ್ರಮ ಮಾಡಿದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ನನ್ನ ಕ್ಷೇತ್ರದಲ್ಲಿ ಕಡೇಚೂರು ಬಾಡಿಯಾಲಂಬ ಏನಪ್ಪಂದ್ರೆ ಫ್ಯಾಕ್ಟರಿಗಳು ಅದಾವ, 3,000 ಎಕರೆ ಏನಪ್ಪಂತಂದ್ರೆ ರಾಜ್ಯ ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದ್ದಾವೆ. ಇವತ್ತು ಕೇಂದ್ರ ಸರ್ಕಾರದಿಂದ ನಾನು ಏನಾದ್ರೂ ತರಬೇಕಾಗಿತ್ತಂದ್ರೆ ರಾಜ್ಯ ಸರ್ಕಾರದವರು NOC ಕೊಡಬೇಕಾಗುತ್ತೆ. ನಮಗೆ ದೊರಕಿದೆ, ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಅಂದರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ
ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ ಒಂದು ದಕ್ಷಿಣದಲ್ಲಿ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನು ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸಮಾವೇಶ ಆಗಸ್ಟ್ 20 ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ. ಆ್ಯಸ್ ಆಫ್ ನೌ ಶೆಡ್ಯೂಲ್ ಇರ್ತಕ್ಕಂಥದ್ದು 20ನೇ ತಾರೀಕು ಆಗಸ್ಟ್ವರೆಗೂ. ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತು ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವಣ. ಕೇಳಲಿಲ್ಲ. ಈಗ 4.25 ಲಕ್ಷವರೆಗೂ ಟಚ್ ಆಗಿದೆ ಅಣ್ಣ. ಅದರಲ್ಲಿ 1.5 ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಆ್ಯಕ್ಟಿವ್ ಮೆಂಬರ್ಸ್ ಆಫ್ ದ JDS ಪಾರ್ಟಿ. ಯಾಕೆಂದರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ. ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನಲ್ಲ. ಮಿಸ್ಡ್ ಕಾಲ್ ಕೊಡ್ತೀವಿ, ನಂಬರ್ ಬರುತ್ತೆ, ಮತ್ತು OTP ಬರುತ್ತೆ, OTP ಜನ್ರೇಟ್ ಆಗುತ್ತೆ. ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್. ಏನಿಲ್ಲ, ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ, ನೀವು ಒಂದು ಫೋಟೋ ಅಪ್ಲೋಡ್. ಇಟ್ಸ್ ಎ ಸಿಂಪಲ್ ಪ್ರಾಸೆಸ್. ಏನು ಹೆಚ್ಚಾಗೇನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಪ್ರಾಸೆಸ್. ಬನ್ನಿ ಅಣ್ಣ, ಇಲ್ಲೊಂದು ಮಾಡ್ತೀವಣ್ಣ. ಈ ಭಾಗದಲ್ಲಿ ಒಂದು ಮಾಡ್ತೀವಿ. ನಾಡಗೌಡರು ಸಾಹೇಬ್ರಿಗೆ ಒಂದು ಚೇರ್ ಹಾಕಿ. ಹೌದು 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 ಹೌದು. ಬನ್ನಿ ಅಣ್ಣ. ಜಿಲ್ಲಾಧ್ಯಕ್ಷರು ಬದಲಿ ಆಗ್ತಾರೆ, ಬೇರೆ ಬೇರೆ ಸ್ಥಳೀಯ ನಾಯಕರು ಬದಲಿ ಆಗ್ತಾರೆ. ಇವತ್ತಿನವರೆಗೂ ಯುವ ಘಟಕ ಸರಿಗಿಲ್ಲ. ಈ ಹಿಂದೆ ಜನತಾದಳ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆಯಣ್ಣ. ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಂನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಬಾಲರಾಜ್ ಗುತ್ತೇದಾರ್ ಅವರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಅದನ್ನು ಭಾಳ ಗಂಭೀರವಾಗಿ ಕೈಗೆ ಎತ್ಕೊಂಡಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಯಾವುದೇ ಆಗುಹೋಗುಗಳಿರ್ಬೋದು, ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಏಕೆಂದರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ 62 ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ 99ರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಈಗ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರದೇ ಹೋಗ್ಬೋದು. ಒಂದೊಂದ್ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಒಂದೊಂದ್ಸಲಿ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿಲ್ಲದೆ ಇರ್ತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ. ಹಂಗನ್ ಮಾತ್ರಕ್ಕೆ ನಾವೇನು ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು, ಸ್ಥಳೀಯ ಮುಖಂಡರುಗಳು ಈಗಾಗಲೇ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಈಗಾಗಲೇ ನೋಡಿ, ನಾನು ಬಾಲರಾಜ್ ಅವ್ರ ಜೊತೆ ಮತ್ತು ನಮ್ಮ ನಾಟಿಕರ್ ಅವ್ರ ಜೊತೆ ಬೆಳಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸೇಡಮ್ಮು ಮತ್ತು ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ಅರಿವಿದೆ. ಸ್ಯಾಂಡ್ನ ಮಾಫಿಯಾ
ಅದರಲ್ಲಿ ಆಗಿರ್ತಕ್ಕಂಥ ಬಹುಶಃ 165 ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಹಗರಣ ಏನು ಬೆಳಕಿಗೆ ಬಂತು. ಆದರೆ ಸರ್ಕಾರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಬನ್ನಿ ದೊಡ್ಡಪ್ಪಣ್ಣ, ಚೇರಕ್ಕಪ್ಪ ದೊಡ್ಡಪ್ಪಣ್ಣಗೆ, ಯಾವುದೇ ರೀತಿ ಸ್ಯಾಂಡ್ ಮಾಫಿಯಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನು ಒದಗಿಸಿ ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ. ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ಲರೂ ಜಿಲ್ಲೆಯಲ್ಲಿ SSLC ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು. ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು. SLC ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ, ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ, ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ. ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು. ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ. ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿದೆ, KKRDB ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ KKRDBಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ. ಒಂದು ಬಹುಶಃ ಲ್ಯಾಂಡ್ ಆಗಿ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಅಥವಾ 3,000 ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ 5,000 ಕೋಟಿ ಅಲ್ಲ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಹೋದಾಗಲೂ 13,000 ಕೋಟಿ ಅಂತ ಹೇಳಿದ್ರು. KKRDBಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ KKRDB ಮೂಲಕ ಅಂತಕ್ಕಂಥದ್ದಾದರೆ ಇವತ್ತು ಈ ರಾಜ್ಯದ ತೆರಿಗೆ ಮೂಲಕ ಕಟ್ತಕ್ಕಂಥ ಕನ್ನಡಿಗರ ಹಣ ಎಲ್ಲಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಕರ್ನಾಟಕ ಭಾಗದಲ್ಲಿ ಕಲ್ಯಾಣಕ್ಕೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡು ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದಾದರೆ ಅದು ಎಲ್ಲಾಗಿದೆ ಅಂತಕ್ಕಂಥದ್ದನ್ನು ನೀವು ಶ್ವೇತಪತ್ರವನ್ನು ಹೊರಡಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣವ್ರು ನೇರವಾಗಿ ಕಳೆದ 16ನೇ ತಾರೀಕು ಈ ರಾಜ್ಯ ಪ್ರವಾಸದ ವ್ಯಾಪ್ತಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೂಡ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ, ದಯವಿಟ್ಟು ಒಂದು ಶ್ವೇತಪತ್ರವನ್ನು ಹೊರಡಿಸಿ. ಸರ್ಕಾರ ಹೊರಡಿಸ್ಬೇಕಣ್ಣ. ಎಲ್ಲ ಸಾಂಸ್ಥಿಕ ಚುನಾವಣೆಗಳು ಪ್ರಕ್ರಿಯೆಗಳು ನಮ್ಮ JDS ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಾಡಗೌಡರು ಸರ್ದಾರ್ ತಿಪ್ಪೇಸ್ವಾಮಣ್ಣವರು ಬೆಂಗಳೂರಿನಲ್ಲಿದ್ದಾರೆ. 2 ವರ್ಷಕ್ಕೊಮ್ಮೆ ಎಲ್ಲವೂ ಕೂಡ ಇವೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ನಮಗೆ ದೊರಕಿದೆ. ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಅಂದರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ.
ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ ಒಂದು ದಕ್ಷಿಣದಲ್ಲಿ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನು ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವಾಗ ಮಾಡ್ತಿರೋದ್ರಲ್ಲಿ ಸಮಾವೇಶ ಆಗಸ್ಟ್ 20 ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ. ಆ್ಯಸ್ ಆಫ್ ನೌ ಶೆಡ್ಯೂಲ್ ಇರ್ತಕ್ಕಂಥದ್ದು 20ನೇ ತಾರೀಕು ಆಗಸ್ಟ್ವರೆಗೂ. ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತು ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವಣ. ಕೇಳಲಿಲ್ಲ. ಈಗ 4.25 ಲಕ್ಷವರೆಗೂ ಟಚ್ ಆಗಿದೆ ಅಣ್ಣ. ಅದರಲ್ಲಿ 1.5 ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಆ್ಯಕ್ಟಿವ್ ಮೆಂಬರ್ಸ್ ಆಫ್ ದ JDS ಪಾರ್ಟಿ. ಯಾಕೆಂದರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ. ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನಲ್ಲ. ಮಿಸ್ಡ್ ಕಾಲ್ ಕೊಡ್ತೀವಿ, ನಂಬರ್ ಬರುತ್ತೆ, ಮತ್ತು OTP ಬರುತ್ತೆ, OTP ಜನ್ರೇಟ್ ಆಗುತ್ತೆ. ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್. ಏನಿಲ್ಲ, ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ, ನೀವು ಒಂದು ಫೋಟೋ ಅಪ್ಲೋಡ್. ಇಟ್ಸ್ ಎ ಸಿಂಪಲ್ ಪ್ರಾಸೆಸ್. ಏನು ಹೆಚ್ಚಾಗೇನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಪ್ರಾಸೆಸ್. ಬನ್ನಿ ಅಣ್ಣ, ಇಲ್ಲೊಂದು ಮಾಡ್ತೀವಣ್ಣ. ಈ ಭಾಗದಲ್ಲಿ ಒಂದು ಮಾಡ್ತೀವಿ. ನಾಡಗೌಡರು ಸಾಹೇಬ್ರಿಗೆ ಒಂದು ಚೇರ್ ಹಾಕಿ. ಹೌದು 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 ಹೌದು. ಬನ್ನಿ ಅಣ್ಣ. JDS ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರ ಸಮಸ್ಯೆಗಳಿಗೆ ಅವರೇ ಇದ್ದಾರೆ. ಜಿಲ್ಲಾಧ್ಯಕ್ಷರು ಬದಲಿ ಆಗ್ತಾರೆ, ಬೇರೆ ಬೇರೆ ಸ್ಥಳೀಯ ನಾಯಕರು ಬದಲಿ ಆಗ್ತಾರೆ. ಇವತ್ತಿನವರೆಗೂ ಯುವ ಘಟಕ ಸರಿಗಿಲ್ಲ. ಈ ಹಿಂದೆ ಜನತಾದಳ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆಯಣ್ಣ. ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಂನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಬಾಲರಾಜ್ ಗುತ್ತೇದಾರ್ ಅವರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಅದನ್ನು ಭಾಳ ಗಂಭೀರವಾಗಿ ಕೈಗೆ ಎತ್ಕೊಂಡಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಯಾವುದೇ ಆಗುಹೋಗುಗಳಿರ್ಬೋದು, ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಏಕೆಂದರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ 62 ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ 99ರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಈಗ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರದೇ ಹೋಗ್ಬೋದು. ಒಂದೊಂದ್ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಒಂದೊಂದ್ಸಲಿ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿಲ್ಲದೆ ಇರ್ತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ. ಹಂಗನ್ ಮಾತ್ರಕ್ಕೆ ನಾವೇನು ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು, ಸ್ಥಳೀಯ ಮುಖಂಡರುಗಳು ಈಗಾಗಲೇ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಈಗಾಗಲೇ ನೋಡಿ, ನಾನು ಬಾಲರಾಜ್ ಅವ್ರ ಜೊತೆ ಮತ್ತು ನಮ್ಮ ನಾಟಿಕರ್ ಅವ್ರ ಜೊತೆ ಬೆಳಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸೇಡಮ್ಮು ಮತ್ತು ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ಅರಿವಿದೆ. ಸ್ಯಾಂಡ್ನ ಮಾಫಿಯಾ ಅದರಲ್ಲಿ ಆಗಿರ್ತಕ್ಕಂಥ ಬಹುಶಃ 165 ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಹಗರಣ ಏನು ಬೆಳಕಿಗೆ ಬಂತು. ಆದರೆ ಸರ್ಕಾರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಬನ್ನಿ ದೊಡ್ಡಪ್ಪಣ್ಣ, ಚೇರಾಕಪ್ಪ ದೊಡ್ಡಪ್ಪಣ್ಣಂಗೆ, ಯಾವುದೇ ರೀತಿ ಭ್ರಷ್ಟ ಸ್ಯಾಂಡ್ ಮಾಫಿಯಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ.
ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನು ಒದಗಿಸಿ ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ. ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ಲರೂ ಜಿಲ್ಲೆಯಲ್ಲಿ SSLC ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು. ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು. SLC ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ, ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ, ಅದು ಅವರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ. ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು. ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ. ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿದೆ KKRDB ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆ ಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ KKRDBಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ. ಒಂದು ಬಹುಶಃ ಲ್ಯಾಂಡ್ ಆಗಿ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಅಥವಾ 3,000 ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ 5,000 ಕೋಟಿ ಅಲ್ಲ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಹೋದಾಗಲೂ 13,000 ಕೋಟಿ ಅಂತ ಹೇಳಿದ್ರು. KKRDBಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ KKRDB ಮೂಲಕ ಅಂತಕ್ಕಂಥದ್ದಾದರೆ ಇವತ್ತು ಈ ರಾಜ್ಯದ ತೆರಿಗೆ ಮೂಲಕ ಕಟ್ತಕ್ಕಂಥ ಕನ್ನಡಿಗರ ಹಣ ಎಲ್ಲಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಕರ್ನಾಟಕ ಭಾಗದಲ್ಲಿ ಕಲ್ಯಾಣಕ್ಕೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡು ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದಾದರೆ ಅದು ಎಲ್ಲಾಗಿದೆ ಅಂತಕ್ಕಂಥದ್ದನ್ನು ನೀವು ಶ್ವೇತಪತ್ರವನ್ನು ಹೊರಡಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣವ್ರು ನೇರವಾಗಿ ಕಳೆದ 16ನೇ ತಾರೀಕು ಈ ರಾಜ್ಯ ಪ್ರವಾಸದ ವ್ಯಾಪ್ತಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೂಡ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ, ದಯವಿಟ್ಟು ಒಂದು ಶ್ವೇತಪತ್ರವನ್ನು ಹೊರಡಿಸಿ. ಸರ್ಕಾರ ಹೊರಡಿಸ್ಬೇಕಣ್ಣ. ಎಲ್ಲ ಸಾಂಸ್ಥಿಕ ಚುನಾವಣೆಗಳು ಪ್ರಕ್ರಿಯೆಗಳು ನಮ್ಮ JDS ಕಾನ್ಸ್ಟಿಟ್ಯೂಷನ್ ಏನಿದೆ ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಾಡಗೌಡರು ಸರ್ದಾರ್ ತಿಪ್ಪೇಸ್ವಾಮಣ್ಣವರು ಬೆಂಗಳೂರಿನಲ್ಲಿದ್ದಾರೆ. 2 ವರ್ಷಕ್ಕೊಮ್ಮೆ ಎಲ್ಲವೂ ಕೂಡ ಇವೆಲ್ಲ ನಾವು ಸಬ್ಮಿಟ್ ಮಾಡಬೇಕು. ನಮಗೆ ದೊರಕಿದೆ. ಅದರಲ್ಲಿ 1.5 ಲಕ್ಷ ಅಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ, ಫಾರ್ಮನ್ನು ಫಿಲ್ ಮಾಡಿದ್ದಾರೆ. ಅಂದರೆ ಅವರು ಸಕ್ರಿಯ ಜನತಾದಳ ಪಕ್ಷದ ಸದಸ್ಯರಾಗಿ ಇವತ್ತು ನಮ್ಮ ಪಕ್ಷದ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸನ ತುಂಬಿಸಿರ್ತಕ್ಕಂಥವ್ರು. ನಮ್ಮ ಗುರಿ ಒಟ್ಟಾರೆಯಾಗಿ ಆಗಸ್ಟ್ 20ನೇ ತಾರೀಕು ಈ ಕಾರ್ಯಕ್ರಮ ಸಂಪೂರ್ಣ ಈ ನಮ್ಮ ರಾಜ್ಯ ಪ್ರವಾಸ ಮುಗಿಯದ ಒಳಗೆ 50 ಲಕ್ಷ ಗಡಿಯನ್ನು ನಾವು ಮುಟ್ಟಬೇಕು ಅಂತಕ್ಕಂಥದ್ದು ನಾವು ಒಂದು ಸವಾಲಾಗಿ ಒಂದು ಗುರಿಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅಂತಿಮವಾಗಿ ನಾನು ಈಗ ತಾನೇ ಹೇಳ್ದಂಗೆ ಒಂದು ಉತ್ತರದಲ್ಲಿ ಒಂದು ದಕ್ಷಿಣದಲ್ಲಿ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಈ ಮೆಂಬರ್ಶಿಪ್ ಡ್ರೈವ್ನಲ್ಲಿ ಯಾರ್ಯಾರು ಸಕ್ರಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ ಅವರನ್ನು ಮಾತ್ರ ಆ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಪಕ್ಷದ ವರಿಷ್ಠರು ನಮ್ಮ ನಾಯಕರು ಎಲ್ಲರೂ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.
ಯಾವಾಗ ಮಾಡ್ತಿರೋದು ಸಮಾವೇಶ? ಸಮಾವೇಶ ಆಗಸ್ಟ್ 20 ರಾಜ್ಯ ಪ್ರವಾಸ ಮುಕ್ತಾಯ ಆಗತ್ತಣ್ಣ. ಆ್ಯಸ್ ಆಫ್ ನೌ ಶೆಡ್ಯೂಲ್ ಇರ್ತಕ್ಕಂಥದ್ದು 20ನೇ ತಾರೀಕು ಆಗಸ್ಟ್ವರೆಗೂ. ತದನಂತರ ಬಹುಶಃ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಜೊತೆಯಲ್ಲಿ ಈ ಭಾಗದಲ್ಲಿ ಇಲ್ಲೆಲ್ಲರೂ ಬಹುಶಃ ಕಲಬುರಗಿ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ವರಿಷ್ಠರು ಮತ್ತು ಹಲವಾರು ಜನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ಅಂತಿಮವಾಗಿ ಅದು ಎಲ್ಲಿ ಅಂತಿಮ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಶೀಘ್ರದಲ್ಲೇ ವಿಚಾರವನ್ನು ತಿಳಿಸ್ತೇವಣ. ಕೇಳಲಿಲ್ಲ. ಈಗ 4.25 ಲಕ್ಷವರೆಗೂ ಟಚ್ ಆಗಿದೆ ಅಣ್ಣ. ಅದರಲ್ಲಿ 1.5 ಲಕ್ಷ ಜನ ಫಾರ್ಮ್ನ ಫಿಲ್ ಮಾಡಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಆ್ಯಕ್ಟಿವ್ ಮೆಂಬರ್ಸ್ ಆಫ್ ದ JDS ಪಾರ್ಟಿ. ಯಾಕೆಂದರೆ ಫಾರ್ಮ್ನ ಫಿಲ್ ಮಾಡ್ತಕ್ಕಂಥ ಪ್ರಕ್ರಿಯೆ ಎಲ್ರಿಗೂ ಕೂಡ ಬರಲಿಕ್ಕಿಲ್ಲ. ಅದೇನಂತ ಏನು ಕಾಂಪ್ಲಿಕೇಶನ್ ಪ್ರಕ್ರಿಯೆ ಏನಲ್ಲ. ಮಿಸ್ಡ್ ಕಾಲ್ ಕೊಡ್ತೀವಿ, ನಂಬರ್ ಬರುತ್ತೆ, ಮತ್ತು OTP ಬರುತ್ತೆ, OTP ಜನ್ರೇಟ್ ಆಗುತ್ತೆ. ನೀವು ಒಳಗಡೆ ಹೋಗಿ ಲಿಂಕ್ ಒತ್ತಿದ್ರೆ ಯು ಕ್ಯಾನ್ ಫಿಲ್ ದ ಫಾರ್ಮ್. ಏನಿಲ್ಲ, ಹೆಸರು ಪ್ಲಸ್ಸು ನೀವು ಪುರುಷರ ಮಹಿಳೆಯರ ನಿಮ್ಮ ವಯಸ್ಸೇನು, ನೀವು ಯಾವ ಕಾನ್ಸ್ಟಿಟ್ಯೂನ್ಸಿ, ನೀವು ಒಂದು ಫೋಟೋ ಅಪ್ಲೋಡ್. ಇಟ್ಸ್ ಎ ಸಿಂಪಲ್ ಪ್ರಾಸೆಸ್. ಏನು ಹೆಚ್ಚಾಗೇನು ಕಾಂಪ್ಲಿಕೇಶನ್ ಏನು ಮಾಡಿಲ್ಲ ಪ್ರಾಸೆಸ್. ಬನ್ನಿ ಅಣ್ಣ, ಇಲ್ಲೊಂದು ಮಾಡ್ತೀವಿ ಅಣ್ಣ. ಈ ಭಾಗದಲ್ಲಿ ಒಂದು ಮಾಡ್ತೀವಿ. ನಾಡಗೌಡರು ಸಾಹೇಬ್ರಿಗೆ ಒಂದು ಚೇರ್ ಹಾಕಿ. ಹೌದು. ಬನ್ನಿ ಅಣ್ಣ. ಈ ಜಿಲ್ಲೆಯಲ್ಲಿ JDS ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರ ಸಮಸ್ಯೆಗಳಿಗೆ ಅವರೇ ಇದ್ದಾರೆ. ಜಿಲ್ಲಾಧ್ಯಕ್ಷರು ಬದಲಿ ಆಗ್ತಾರೆ, ಬೇರೆ ಬೇರೆ ಸ್ಥಳೀಯ ನಾಯಕರು ಬದಲಿ ಆಗ್ತಾರೆ. ಇವತ್ತಿನವರೆಗೂ ಯುವ ಘಟಕ ಸರಿಗಿಲ್ಲ. ಈ ಹಿಂದೆ ಜನತಾದಳ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸ ಇದೆಯಣ್ಣ. ಈಗ ಹೊಸದಾಗಿ ಇತ್ತೀಚೆಗೆ ಜಿಲ್ಲಾಧ್ಯಕ್ಷರಾಗಿ ಸೇಡಂನ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತಂಥ ಬಾಲರಾಜ್ ಗುತ್ತೇದಾರ್ ಅವರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಕೂಡ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಅದನ್ನು ಭಾಳ ಗಂಭೀರವಾಗಿ ಕೈಗೆ ಎತ್ಕೊಂಡಿದ್ದಾರೆ. ಹಾಗಾಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಯಾವುದೇ ಆಗುಹೋಗುಗಳಿರ್ಬೋದು, ಇದೆಲ್ಲದರ ವಿಚಾರವಾಗಿ ಧ್ವನಿಯನ್ನು ಎತ್ತಕ್ಕಂಥ ಕೆಲಸದ ಬಗ್ಗೆ ಬಹುಶಃ ಅವರೇನು ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಏನಿಲ್ಲ. ಏಕೆಂದರೆ ಬಹುತೇಕ ಜನತಾದಳ ಪಕ್ಷವನ್ನು ಇಲ್ಲಿವರೆಗೂ ಕಳೆದ 30 ವರ್ಷದಿಂದ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ 62 ವರ್ಷದ ದೀರ್ಘಕಾಲದ ರಾಜಕಾರಣದಲ್ಲಿ ಈಗ ಏನು ಹತ್ತತ್ರ 99ರಿಂದ ಈಚೆಗೆ ನಾವು ತೆಗೆದುಕೊಳ್ತಕ್ಕಂಥದ್ದಾದರೆ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ. ಈಗ ಚುನಾವಣೆಗಳಲ್ಲಿ ಏಳು ಬೀಳು ಫಲಿತಾಂಶ ನಮ್ಮ ಪರವಾಗಿ ಬರದೇ ಹೋಗ್ಬೋದು. ಒಂದೊಂದ್ಸಲಿ ಜನ ನಮ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಒಂದೊಂದ್ಸಲಿ ನಮ್ಮ ನಿರೀಕ್ಷೆಗೆ ನಾವು ಮುಟ್ಟಿಲ್ಲದೆ ಇರ್ತಕ್ಕಂಥ ರಿಸಲ್ಟ್ಗಳು ಕೂಡ ನೋಡಿದ್ದೇವೆ. ಹಂಗನ್ ಮಾತ್ರಕ್ಕೆ ನಾವೇನು ಕೈ ಕಟ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತೀವಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಈಗಿನಿಂದ ಭಾಳ ಸಕ್ರಿಯವಾಗಿ ನಮ್ಮ ಎಲ್ಲ ಈ ಭಾಗದ ಜಿಲ್ಲೆಯ ನಾಯಕರುಗಳು, ಸ್ಥಳೀಯ ಮುಖಂಡರುಗಳು ಈಗಾಗಲೇ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇನಿಲ್ಲ. ಈಗಾಗಲೇ ನೋಡಿ, ನಾನು ಬಾಲರಾಜ್ ಅವ್ರ ಜೊತೆ ಮತ್ತು ನಮ್ಮ ನಾಟಿಕರ್ ಅವ್ರ ಜೊತೆ ಬೆಳಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸೇಡಮ್ಮು ಮತ್ತು ಚಿತ್ತಾಪುರದಲ್ಲಿ ತಮಗೆಲ್ಲ ಗೊತ್ತಿದ್ದಂಗೆ ನನಗಿಂತ ಚೆನ್ನಾಗಿ ನಿಮಗೆ ಅದ್ರ ಬಗ್ಗೆ ಅರಿವಿದೆ. ಸ್ಯಾಂಡ್ನ ಮಾಫಿಯಾ ಅದರಲ್ಲಿ ಆಗಿರ್ತಕ್ಕಂಥ ಬಹುಶಃ 165 ಕೋಟಿ ರೂಪಾಯಿಯಷ್ಟು ಒಂದು ದೊಡ್ಡ ಹಗರಣ ಏನು ಬೆಳಕಿಗೆ ಬಂತು. ಆದರೆ ಸರ್ಕಾರ ಸಂಪೂರ್ಣವಾಗಿ ಇದ್ರ ಬಗ್ಗೆ ಬನ್ನಿ ದೊಡ್ಡಪ್ಪಣ್ಣ, ಚೇರಾಕಪ್ಪ ದೊಡ್ಡಪ್ಪಣ್ಣಂಗೆ, ಯಾವುದೇ ರೀತಿ ಭ್ರಷ್ಟ ಸ್ಯಾಂಡ್ ಮಾಫಿಯಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ, ಇದ್ರ ಬಗ್ಗೆ ಯಾವುದೇ ರೀತಿ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಯಾವುದೇ ತನಿಖಾ ಸಂಸ್ಥೆಗಳಿಗೆ ಇದನ್ನು ಒದಗಿಸಿ ಪಾರದರ್ಶಕವಾದಂಥ ಒಂದು ತನಿಖೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಸರ್ಕಾರ ಯಾವುದೇ ಆದೇಶ ಹೊರಡಿಸಿಲ್ಲ. ಇದು ಬಹುಶಃ ನಾವು ನೋಡ್ಕೊಳ್ತಾನೆ ಬರ್ತಾ ಇದ್ದೇವೆ. ಹಲವಾರು ವಿಚಾರಗಳು ಇವತ್ತು ಜಿಲ್ಲೆನಲ್ಲಿ ಇವತ್ತು ಒಂದು ಇತ್ತೀಚೆಗೆ ತಮ್ಮೆಲ್ಲರೂ ಜಿಲ್ಲೆಯಲ್ಲಿ
SSLC ಸ್ಟೂಡೆಂಟ್ಸ್ನ ರಿಸಲ್ಟ್ ಬಂತು. ರಾಜ್ಯದಲ್ಲಿ ಕೊನೆ ಸ್ಥಾನ ಇವತ್ತು ಕಲಬುರಗಿ ಜಿಲ್ಲೆ ಪಡೆದುಕೊಂಡಿರ್ತಕ್ಕಂಥದ್ದು. SLC ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ, ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ, ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ, ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು. ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ. ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿದೆ KKRDB ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ಪಡೆದುಕೊಂಡಿರ್ತಕ್ಕಂಥದ್ದು. SLC ಪಾಸ್ಔಟ್ಸ್ ಏನಿದ್ದಾರೆ ರಿಸಲ್ಟು ಭಾಳ ಕಳಪೆಯಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂಥ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ದಿರ ಇವತ್ತು ಮುಂಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಇವತ್ತು ನಾವು ಕೊಡ್ತಕ್ಕಂಥದ್ದು ಒಂದೇ, ನಮ್ಮ ಕೈಲಾಗ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಕೊಡ್ತಕ್ಕಂಥದ್ದು ಒಂದೇ, ಅದು ಅವ್ರಿಗೆ ಒಂದು ಉನ್ನತವಾದಂಥ ಗುಣಮಟ್ಟವಾದಂಥ ಒಂದು ಶಿಕ್ಷಣದ ವ್ಯವಸ್ಥೆ, ಅದು ಟೀಚರ್ಸ್ ಮೂಲಕ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇರ್ಬೋದು. ಇದು ಯಾವುದು ಕೂಡ ಬಹುಶಃ ಈ ರಿಸಲ್ಟ್ ಏನು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಸಂಪೂರ್ಣವಾಗಿ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳ ಕೈಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಬಿಟ್ಟಿದೆ. ಇದು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಜೊತೆಯಲ್ಲಿ ತಮಗೆಲ್ರಿಗೂ ಗೊತ್ತಿದೆ KKRDB ಇವತ್ತು ಕ್ರಿಯಾ ಯೋಜನೆ ಅಡಿ ಅನುಷ್ಠಾನಕ್ಕೆಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿಯ ವಿಚಾರದ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ KKRDBಯಿಂದ ಸಿಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಎಲ್ಲೆಲ್ಲಿಗೆ ಬಳಕೆ ಆಗ್ತಾ ಇದೆ, ಒಂದು ಬಹುಶಃ ಲ್ಯಾಂಡ್ ಆರ್ಮಿಗೆ ಹೆಚ್ಚಾಗಿ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಯಾವ ರಸ್ತೆಗಳ ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಆ 3,000 ಕೋಟಿ ಎಲ್ಲೆಲ್ಲಿ ಸಮರ್ಪಕವಾಗಿ ಆ ಅನುದಾನ 5,000 ಕೋಟಿ ಅಲ್ಲ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಹೋದಾಗಲೂ 13,000 ಕೋಟಿ ಅಂತ ಹೇಳಿದ್ರು. KKRDBಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿದೆ, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಕ್ಕಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೀವು ಇಷ್ಟು ಕೋಟ್ಯಾಂತರ ರೂಪಾಯಿ ಇವತ್ತು ಅಭಿವೃದ್ಧಿಗೆ ನೀವು ಹಣವನ್ನು ಒದಗಿಸಿದ್ದೇವೆ KKRDB ಮೂಲಕ ಅಂತಕ್ಕಂಥದ್ದಾದರೆ ಇವತ್ತು ಈ ರಾಜ್ಯದ ತೆರಿಗೆ ಮೂಲಕ ಕಟ್ತಕ್ಕಂಥ ಕನ್ನಡಿಗರ ಹಣ ಎಲ್ಲಿ ಅಭಿವೃದ್ಧಿಗೆ ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಬಹುತೇಕರಲ್ಲಿ ಕಾಣ್ತಾ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣಕ್ಕೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ದುಡ್ಡು ಸಮರ್ಪಕವಾಗಿ ಬಳಕೆ ಆಗಿದೆ ಅಂತಕ್ಕಂಥದ್ದು ನೀವು ಹೇಳ್ತಕ್ಕಂಥದ್ದಾದರೆ ಅದು ಎಲ್ಲಾಗಿದೆ ಅಂತಕ್ಕಂಥದ್ದನ್ನು ನೀವು ಶ್ವೇತಪತ್ರವನ್ನು ಹೊರಡಿಸ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಸನ್ಮಾನ್ಯ ಕುಮಾರಣ್ಣವ್ರು ನೇರವಾಗಿ ಕಳೆದ 16ನೇ ತಾರೀಕು ಈ ರಾಜ್ಯ ಪ್ರವಾಸದ ವ್ಯಾಪ್ತಿ ಸಂದರ್ಭದಲ್ಲೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ನಾವು ಕೂಡ ಪಕ್ಷದ ವತಿಯಿಂದ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ, ಆಗ್ರಹಿಸ್ತೀವಿ, ದಯವಿಟ್ಟು ಒಂದು ಶ್ವೇತಪತ್ರವನ್ನು ಹೊರಡಿಸಿ. ಸರ್ಕಾರ ಹೊರಡಿಸ್ಬೇಕಣ್ಣ. ಎಲ್ಲ ಸಾಂಸ್ಥಿಕ ಚುನಾವಣೆಗಳು ಪ್ರಕ್ರಿಯೆಗಳು ನಮ್ಮ JDS ಕಾನ್ಸ್ಟಿಟ್ಯೂಷನ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ನಾಡಗೌಡರು ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ತಿಪ್ಪೇಸ್ವಾಮಣ್ಣವರು ಬೆಂಗಳೂರಿನಲ್ಲಿದ್ದಾರೆ. 2 ವರ್ಷಕ್ಕೊಮ್ಮೆ ಎಲ್ಲವೂ ಕೂಡ ಇವೆಲ್ಲ ನಾವು ಸಬ್ಮಿಟ್ ಮಾಡಬೇಕಾಗ್ತದೆ. ಇಟ್ ಈಸ್ ಅನ್ ಎಲೆಕ್ಷನ್ ಪ್ರಾಸೆಸ್. ಸೊ ಇವೆಲ್ಲ ಈಗ ಪಕ್ಷದ ವತಿಯಿಂದ ನಡೀತಾ ಇದೆ. ಇಂಟರ್ನಲಿ ದಿಸ್ ಇಸ್ ಹ್ಯಾಪನಿಂಗ್. ಸೊ ಸಂಪೂರ್ಣವಾಗಿ 224 ಕ್ಷೇತ್ರದಲ್ಲೂ ಕೂಡ ಎಲ್ಲ ಸಕ್ರಿಯವಾಗಿ ಪದಾಧಿಕಾರಿಗಳನ್ನ ನೇಮಕಾತಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಈಗಾಗಲೇ ಪ್ರಾರಂಭ ಆಗಿದೆ. ಯಾಕೆಂದರೆ ತಮಗೆ ಗೊತ್ತಿದೆಯಣ್ಣ, ಚುನಾವಣೆ ಇನ್ನೂ 3 ವರ್ಷ ಇದೆ. ನಾವೇನು ಚುನಾವಣೆ ಸಮೀಪದಲ್ಲಿ ಇವತ್ತು ಬಂದಿರತಕ್ಕಂಥದ್ದಲ್ಲ. ನಾನು ಬಂದಿರತಕ್ಕಂಥದ್ದೇ ಪಕ್ಷ ಕಟ್ಟಲಿಕ್ಕೆ,
ಜಿಲ್ಲೆನಲ್ಲಿರ್ತಕ್ಕಂಥ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಕ್ಕೆ ಇರ್ತಕ್ಕಂಥ ಪದಾಧಿಕಾರಿಗಳನ್ನ ಯಾವ